ಕನಕಪುರ ಎಂಬ ಒಂದು ಊರಿನಲ್ಲಿ ರಮೇಶ ಎನ್ನುವ ಒಬ್ಬ ಹುಡುಗನಿದ್ದ. ರಮೇಶನ ತಂದೆ ತಾಯಿ ರಮೇಶ್ ಚಿಕ್ಕವನಿದ್ದಾಗ್ಲೇ ತೀರಿಕೊಂಡಿದ್ರು. ರಮೇಶ್ ಅವರ ಅಪ್ಪನಿಗೆ ಇದ್ದ ಒಂದು ಚಿಕ್ಕ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಜೀವನವನ್ನ ಕಳೆಯುತ್ತಿದ್ದನು. ರಮೇಶ್ಗೆ ಯಾರೂ ಹಿಂದೆ ಮುಂದೆ ನೋಡುವವರು ಇದ್ದಿರಲಿಲ್ಲ. ಅವನು ಯಾವಾಗಲೂ ಒಬ್ಬನೇ ಇರುತ್ತಿದ್ದನು. ಒಂದು ದಿನ ಹೊಲದಿಂದ ರಮೇಶ್ ಮನೆಗೆ ಹೋಗುತ್ತಿರುತ್ತಾನೆ. ಆಗ ಬಾಗಿಲಲ್ಲಿ ಇಬ್ಬರು ಕುಳಿತುಕೊಂಡು ಹೀಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ. ನೋಡು ಸುನೀತಾ, ರಮೇಶ್ ಯಾವಾಗ್ಲೂ ಬರೀ ಕೆಲಸದಲ್ಲಿ ತೊಡಗಿರುತ್ತಾನೆ. ಯಾರ ಹತ್ತಿರನೂ ಜಗಳವಾಡುವುದಿಲ್ಲ. ಎಲ್ಲರೊಂದಿಗೆ ತುಂಬಾ ಸಂತೋಷದಿಂದ ಇರುತ್ತಾನೆ. ಆದ್ರೆ ಪಾಪ ಅನಾಥ. ಹೌದು, ನಾನು ಅವನನ್ನು ದಿನಾಲೂ ನೋಡುತ್ತೇನೆ. ಪಾಪ ಹೊಲದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬರುತ್ತಾನೆ. ಆದ್ರೆ ಮನೆಗೆ ಬಂದು ಅವನೇ ಊಟ ಮಾಡಿಕೊಂಡು ತಿನ್ನಬೇಕು. ಅವನ ನಡವಳಿಕೆ ನನಗೆ ತುಂಬಾ ಇಷ್ಟ. ಇವನಿಗೆ ಒಂದು ಮಾತು ಕೇಳಿ ನೋಡ್ಬೇಕು. ಹೌದು, ನಾನ್ ನಿನಗೆ ಇದನ್ನೇ ಹೇಳ್ಬೇಕು ಅಂತ ಇದ್ದೆ. ಇಂಥ ಹುಡುಗ ಹುಡುಕಿದ್ರೂ ಕೂಡ ಸಿಗುವುದಿಲ್ಲ. ರಮೇಶ್ ಸಂಗೀತಾನನ್ನು ತುಂಬಾ ಖುಷಿಯಿಂದ ನೋಡಿಕೊಳ್ಳುತ್ತಾನೆ. ಸಂಗೀತಾಗೆ ಇವನ ಮನೆ ಹೊಂದುತ್ತದೆ. ತಂದೆ ತಾಯಿನೂ ಇಲ್ಲ. ಸಂಗೀತಾಗೆ ಜಾಸ್ತಿ ಕೆಲಸವೂ ಇರುವುದಿಲ್ಲ. ನಿಮ್ಗೆ ಗೊತ್ತೇ ಇದೆ, ನನ್ನತ್ರ ಕೊಡಲು ಏನೂ ಇಲ್ಲ. ನನ್ನ ಮಗಳ ಮದುವೆಗೆ ನಾನು ಏನನ್ನೂ ಕೊಡಲಾಗುವುದಿಲ್ಲ. ನೀನು ಚಿಂತೆ ಮಾಡಬೇಡ. ನಾನ್ ರಮೇಶ್ಗೆ ಹೇಳ್ತೇನೆ. ಮದುವೆಯ ಖರ್ಚನ್ನು ಅವನೇ ನಿಭಾಯಿಸಿಕೊಂಡು ಹೋಗುತ್ತಾನೆ. ಹಾಗಿದ್ರೆ ಒಳ್ಳೇದೇ ಆಯ್ತು ಅಕ್ಕ. ಈಗ ನನಗೆ ಯಾವುದೇ ಚಿಂತೆ ಇಲ್ಲ. ನೀವು ಅವನತ್ತಿರ ಮಾತನಾಡಿ. ಕಮಲ ರಮೇಶನ ಹತ್ತಿರ ಮಾತನಾಡಲು ಅವರ ಮನೆಗೆ ಹೋಗುತ್ತಾಳೆ. ಬನ್ನಿ ಬನ್ನಿ ಚಿಕ್ಕಮ್ಮ, ಏನಾದ್ರೂ ಕೆಲಸ ಮಾಡೋದಿತ್ತಾ? ಏನಿಲ್ಲ ರಮೇಶ್, ಸ್ವಲ್ಪ ಮಾತನಾಡುವುದಿತ್ತು, ಅದಕ್ಕಾಗಿ ಬಂದಿದ್ದೆ. ಏನು ಮಾತಾಡಬೇಕಿತ್ತು? ರಮೇಶ್, ನಾನು ನಿನ್ನನ್ನು ದಿನಾಲೂ ನೋಡುತ್ತೇನೆ. ಹೊಲಕ್ಕೆ ಹೋಗುತ್ತೀಯಾ? ಸಾಕಾಗುವಷ್ಟು ದುಡಿಯುತ್ತೀಯಾ? ಮನೆಗೆ ಬಂದು ನೀನೇ ಅಡುಗೆಯನ್ನು ಮಾಡಿಕೊಂಡು ತಿನ್ನುತ್ತೀಯಾ? ನೀನು ಮದುವೆ ಯಾಕೆ ಮಾಡಿಕೊಳ್ಳುವುದಿಲ್ಲ? ನೀನು ಮದುವೆ ಮಾಡಿಕೊಂಡ್ರೆ ನಿನ್ನ ಅರ್ಧ ಕೆಲಸ ಕಡಿಮೆ ಆಗುತ್ತದೆ ಅಲ್ಲವೇ? ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ನಾನು ಮದುವೆ ಬಗ್ಗೆ ಒಂದಿನವೂ ಯೋಚಿಸಿ ಇಲ್ಲ. ನನ್ನ ಮದುವೆ ಆದ್ರೂ ಯಾರು ಮಾಡ್ತಾರೆ? ನಾನು ಅನಾಥ. ನನಗೆ ಹಿಂದೆ ಯಾರೂ ಇಲ್ಲ, ಮುಂದೆ ಯಾರೂ ಇಲ್ಲ. ಯಾರು ನನ್ನ ಮದುವೆಯನ್ನು ಯಾರು ಮಾಡಿಸ್ತಾರೆ? ಅದು ಹೋಗ್ಲಿ, ನನ್ನನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನೀನು ಚಿಂತೆ ಮಾಡಬೇಡ. ನಾನ್ ನಿನಗೆ ಹೆಣ್ಣನ್ನು ಹುಡುಕಿ ಮದುವೆಯನ್ನು ಮಾಡಿಸ್ತೇನೆ. ನನ್ನ ಮಗಳ ಮಗಳು ಸಂಗೀತ ಇದ್ದಾಳೆ. ನಿನಗೆ ಅವಳು ಸರಿಯಾಗಿ ಒಪ್ಪುತ್ತಾಳೆ. ನಿನ್ನ ಒಪ್ಪಿಗೆ ಇದ್ರೆ ನಾನು ಅವರ ಮನೆಯಲ್ಲಿ ಹೋಗಿ ಕೇಳುತ್ತೇನೆ. ಆಯಿತು ಚಿಕ್ಕಮ್ಮ, ನಿಮಗೆ ಹೇಗೆ ಅನ್ನಿಸುತ್ತೆ ಹಾಗೆ ಮಾಡಿ. ಅಷ್ಟಕ್ಕೂ ನೀವು ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡಿದ್ದೀರಿ ಅಂದರೆ ನೀವೇ ನನಗೆ ಈಗ ಎಲ್ಲ. ರಮೇಶ್, ನನ್ನ ಮಗಳು ತುಂಬಾ ಬಡವಳಿದ್ದಾಳೆ. ಅವಳ ಗಂಡ ಕೂಡ ತೀರಿಕೊಂಡಿದ್ದಾನೆ. ಮಗಳನ್ನು ಕೊಡುವಾಗ ಅವಳ ಹತ್ತಿರ ಕೊಡಲು ಏನೂ ಇಲ್ಲ. ಮದುವೆ ಖರ್ಚನ್ನು ನೀನು ನಿಭಾಯಿಸಿಕೊಂಡು ಹೋಗುತ್ತೀಯಾ? ಯಾಕಂದ್ರೆ ನನ್ನ ಮಗಳ ಹತ್ತಿರ ಈಗ ಕೊಡಲು ಏನೂ ಇಲ್ಲ. ಆಯ್ತು ಚಿಕ್ಕಮ್ಮ, ನೀವೀಗ ಯೋಚನೆ ಮಾಡಬೇಡಿ. ನಾನು ಇಷ್ಟು ದಿನ ದುಡಿದ ದುಡ್ಡನ್ನು ಹಾಗೆ ಇಟ್ಟಿದ್ದೇನೆ. ಆ ದುಡ್ಡಿನಲ್ಲಿ ಮದುವೆ ಮಾಡಿಕೊಳ್ಳೋದಾಗುತ್ತೆ ಅನಿಸುತ್ತೆ. ನಾನೆಲ್ಲವನ್ನು ನೋಡಿಕೊಳ್ತೇನೆ, ನೀವು ಚಿಂತೆ ಮಾಡಬೇಡಿ. ರಮೇಶನ ಮಾತನ್ನ ಕೇಳಿದ ನಂತರ ಕಮಲಾ ಮತ್ತು ಸುನೀತಾ ತುಂಬಾ ಖುಷಿಯಿಂದ ಮದುವೆಯನ್ನ ಮಾಡಿಸಿಕೊಡುತ್ತಾರೆ. ಮದುವೆಯಾದ ನಂತರ ರಮೇಶನ ಹೆಂಡತಿ ಅವರ ಮನೆಗೆ ಬರುತ್ತಾಳೆ. ಸಂಗೀತ ನೋಡಲು ತುಂಬಾ ಸುಂದರವಾಗಿ ಇರುತ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಒಂದು ದಿನ ರಮೇಶನ ಗೆಳೆಯನಾದ ಭೀಮ ರಮೇಶನ ಮನೆಗೆ ಬರುತ್ತಾನೆ. ಗೆಳೆಯ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ನಾನು ನಿನ್ನ ಮದುವೆಗೆ ಬರಲು ಆಗಲಿಲ್ಲ. ನನಗೆ ಊರಿನಲ್ಲಿ ಸ್ವಲ್ಪ ಕೆಲಸವಿತ್ತು. ನನ್ನಿಂದ ಕ್ಷಮೆ ಇರಲಿ. ಇರಲಿ ಬಿಡು ಭೀಮ, ಕೆಲಸವಿತ್ತು ಅಂತ ಹೇಳುತ್ತೀಯಾ? ಏನೂ ಆಗೋದಿಲ್ಲ. ರಮೇಶ್, ಅತ್ತಿಗೆ ಎಲ್ಲಿದ್ದಾರೆ? ನಾನು ಅತ್ತಿಗೆಯನ್ನು ನೋಡಿಲ್ಲ. ಅತ್ತಿಗೆಯನ್ನು ಕರೆಯಿರಿ. ಭೀಮ ಈಗ ಹೇಳುತ್ತಿರುವಾಗ ಅಲ್ಲಿಗೆ ಸಂಗೀತ ಬರುತ್ತಾಳೆ. ಸಂಗೀತ ಬಂದ ನಂತರ ಭೀಮ ಅವಳನ್ನೇ ನೋಡುತ್ತಲೇ ಇರುತ್ತಾನೆ. ಸಂಗೀತನನ್ನ ನೋಡಿದ ಭೀಮ ಅವಳಿಗೆ ಬಂಗಾರದ ಉಂಗುರವನ್ನ ಕೊಡುತ್ತಾನೆ. ಉಂಗುರವನ್ನ ನೋಡಿದ ಸಂಗೀತ ತುಂಬಾ ಖುಷಿಯಾಗುತ್ತಾಳೆ. ಅಯ್ಯೋ ಭೀಮ, ಇಷ್ಟೊಂದು ದುಬಾರಿಯಾದದ್ದು ಏಕೆ ತರಲು ಹೋದೆ? ಅಯ್ಯೋ, ನೀನೇ ಏಕೆ ಚಿಂತೆ ಮಾಡುತ್ತೀಯಾ? ನಾನು ಮದುವೆಗೆ ಬರಲು ಆಗಲಿಲ್ಲ. ಈಗ ಬರುವಾಗ ಅದನ್ನ ತೆಗೆದುಕೊಂಡು ಬಂದಿದ್ದೇನೆ. ಅತ್ತಿಗೆಗೆ ಉಂಗುರ ತುಂಬಾ ಇಷ್ಟವಾಗಿದೆ ಅನಿಸುತ್ತೆ. ಹೌದು ಹೌದು, ಇದು ತುಂಬಾ ಚೆನ್ನಾಗಿದೆ. ನನಗೆ ಇದನ್ನು ನೋಡಿ ತುಂಬಾ ಖುಷಿಯಾಯಿತು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ರಮೇಶ ಕೆಲಸ ಇದೆ ಅಂತ ಹೊಲಕ್ಕೆ ಹೋಗಿರುತ್ತಾನೆ. ಅದೇ ಸಮಯವನ್ನ ನೋಡಿದ ಭೀಮ ರಮೇಶನ ಮನೆಗೆ ಬರುತ್ತಾನೆ. ನೋಡಿ, ನಿಮ್ಗೆ ಇವತ್ತು ನಾನು ಬಂಗಾರದ ಸರ ತಂದಿದ್ದೇನೆ. ಇದು ನೋಡಲು ತುಂಬಾ ಚೆನ್ನಾಗಿದೆ. ನಿಮ್ಗೆ ತುಂಬಾ ಧನ್ಯವಾದಗಳು. ಅದು ಇರ್ಲಿ, ನೀವು ಏಕೆ ನನಗೆ ಇಷ್ಟು ದುಬಾರಿಯಾದ ಚಿನ್ನ ಸರಗಳನ್ನು ತಂದುಕೊಡುತ್ತಿದ್ದೀರಿ? ಅದು ನಾನು ಪಟ್ಟಣಕ್ಕೆ ಹೋಗ್ತೇನೆ ಅಲ್ಲವೇ? ಅಲ್ಲಿ ಏನಾದರೂ ಚೆನ್ನಾಗಿರೋದು ನೋಡಿದ್ರೆ ನನಗೆ ನಿಮ್ಮದೇ ನೆನಪು ಬರುತ್ತದೆ. ನಾನು ಯಾವಾಗಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಯಾಕೆ, ಇದು ನಿಮ್ಗೆ ಇಷ್ಟವಾಗ್ಲಿಲ್ಲವೇ? ಇಲ್ಲ ಇಲ್ಲ, ಇದು ನನಗೆ ತುಂಬಾ ಇಷ್ಟವಾಯಿತು. ನನಗೆ ಯಾವಾಗಲೂ ಸುಂದರವಾದ ಆಭರಣಗಳು, ಸುಂದರವಾದ ಸೀರೆಗಳನ್ನು ತೊಡಬೇಕೆಂದು ಆಸೆ. ಆದರೆ ನಿಮ್ಮ ಗೆಳೆಯ ನನಗೆ ಏನನ್ನೂ ತಂದುಕೊಡುವುದಿಲ್ಲ. ತಂದುಕೊಟ್ಟರೂ ಕೂಡ ಅದು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವುದನ್ನೇ ತಂದುಕೊಡುತ್ತಾರೆ. ರಮೇಶ್, ಅವನು ನಿಮ್ಗೆ ಏನೂ ಕೊಡಲು ಸಾಧ್ಯವಿಲ್ಲ. ಮನೆಯನ್ನು ನೋಡಲು ಅವನ ಕೈಯಲ್ಲಿ ಆಗೋದಿಲ್ಲ.
ಇನ್ನು ಇಷ್ಟು ದುಬಾರಿಯಾದ ಆಭರಣಗಳನ್ನು ತಂದುಕೊಡುವುದು ಅದು ದೂರದ ಮಾತು. ನನಗೆ ಅನಿಸುತ್ತೆ ನೀವು ಅವನನ್ನು ಮದುವೆ ಮಾಡಿಕೊಂಡಿದ್ದು ತುಂಬಾ ದೊಡ್ಡ ತಪ್ಪಾಗಿದೆ. ನೀವು ಯಾರಾದರೂ ದೊಡ್ಡ ಸಾಹುಕಾರನನ್ನು ಮದುವೆ ಆಗ್ಬೇಕಿತ್ತು. ಆಗ ನೀವು ಇವುಗಳನ್ನು ತೆಗೆದುಕೊಳ್ಳಬಹುದಿತ್ತು. ಆದ್ರೆ ನೀವು ಇವನ ಹಿಂದೆ ಬಿದ್ದು ಬಿಟ್ಟಿರಿ. ಭೀಮನ ಮಾತಿಗೆ ಸಂಗೀತ ಮರಳಾಗಿರುತ್ತಾಳೆ. ಹೀಗೆ ರಮೇಶ್ ಹೊಲಕ್ಕೆ ಹೋದಾಗ ಭೀಮ ಅವರ ಮನೆಗೆ ಬರುತ್ತಿರುತ್ತಾನೆ. ಹಾಗೆ ಸಂಗೀತಾಗೆ ಹೊಸ ಹೊಸ ಉಡುಗೊರೆಗಳನ್ನ ತೆಗೆದುಕೊಂಡು ಹೋಗುತ್ತಿರುತ್ತಾನೆ. ಹೀಗೆ ದಿನೇ ದಿನೇ ರಮೇಶ್ ಹೊಲಕ್ಕೆ ಹೋದಾಗ ಇವರು ಬೇರೆ ಬೇರೆ ಜಾಗಕ್ಕೆ ಮಾತನಾಡಲು ಹೋಗುತ್ತಾರೆ. ಒಂದು ದಿನ ರಮೇಶ್ ಹೊಲದಿಂದ ಮನೆಗೆ ಬರುವ ಸಮಯವಾಗಿರುತ್ತೆ. ಆಗ ಭೀಮ ರಮೇಶನ ಮನೆಯಲ್ಲಿಯೇ ಇರುತ್ತಾನೆ. ಭೀಮ ಸಂಗೀತಾಗೆ ಹೀಗೆ ಹೇಳುತ್ತಿರುತ್ತಾನೆ. ನಾವು ಎಷ್ಟು ದಿನ ಅಂತ ಹೀಗೆ ಹೆದರಿಕೊಂಡು ಮಾತನಾಡುವುದು? ನನಗಂತೂ ಸಾಕಾಗಿ ಹೋಗಿದೆ. ಈಗ ನಮ್ಮ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ. ನನ್ನ ಹತ್ತಿರ ಒಂದು ಉಪಾಯವಿದೆ. ಏನದು ಉಪಾಯ? ಈಗ ಹೊಲದಲ್ಲಿ ಏನೂ ಕೆಲಸವಿಲ್ಲ. ರಮೇಶ್ ಬಂದ ನಂತರ ನೀನು ಅವನಿಗೆ ಹೇಳು, ಮನೆಯಲ್ಲಿ ದವಸ ಧಾನ್ಯಗಳು ಖಾಲಿಯಾಗಿದೆ. ಈಗ ಹೊಲದಲ್ಲಿ ಮಾಡಲು ಕೆಲಸ ಏನಿಲ್ಲ. ನೀವು ಸ್ವಲ್ಪ ಪಟ್ಟಣಕ್ಕೆ ಹೋಗಿ ಕೆಲವು ದಿನ ಕೆಲಸ ಮಾಡಿದ್ರೆ ನಮಗೆ ಹಣ ಸಿಗುತ್ತದೆ ಎಂದು ಹೇಳು. ಅವನು ನಿನ್ನ ಮಾತನ್ನು ಕೇಳಿಯೇ ಕೇಳುತ್ತಾನೆ. ಅವನು ಪಟ್ಟಣಕ್ಕೆ ಹೋದರೆ ನಾವು ಯಾವುದೇ ಹೆದರಿಕೆ ಇಲ್ಲದೆ ಮಾತನಾಡಬಹುದು. ಹೌದು, ನೀವು ಹೇಳುವುದು ಸರಿಯಾಗಿಯೇ ಇದೆ. ಅವರು ಬಂದ ನಂತರವೇ ನಾನು ಅವರಿಗೆ ಹೇಳುತ್ತೇನೆ. ಮನೆಯ ಒಳಗೆ ಭೀಮ ಮತ್ತು ಸಂಗೀತ ಹೀಗೆ ಮಾತನಾಡುತ್ತಿರುತ್ತಾರೆ. ಆಗ ಸಂಗೀತಾಳ ಅಜ್ಜಿ ಅವರ ಮನೆಗೆ ಬರುತ್ತಾಳೆ. ಬನ್ನಿ ಅಜ್ಜಿ, ನೀವೇನು ಇಲ್ಲಿ? ಅದು ಹೋಗ್ಲಿ, ಇವನ್ಯಾರು? ರಮೇಶ್ ಇಲ್ಲಿದ್ದಾನೆ. ಇವರು ರಮೇಶ್ ಅವರ ಗೆಳೆಯ. ಈಗ ತಾನೇ ಬಂದಿದ್ದಾರೆ. ಅವರನ್ನು ಕೇಳಿಕೊಂಡು. ಯಾರಪ್ಪ ನೀನು? ಹೋಗು ಮನೆಯ ಹೊರಗೆ. ನಾವೇನ್ ಮಾತನಾಡ್ಬೇಕು? ಅಜ್ಜಿ, ಅವರು ಈಗ ತಾನೇ ಬಂದಿದ್ದಾರೆ. ಮುಚ್ಚುಬಾಯಿ. ನಾನು ಇಲ್ಲಿ ನಿಂತುಕೊಂಡು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ. ರಮೇಶ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ನೀನು ಹೀಗೆ ಮಾಡುವುದು ಸರಿಯೇ? ಅಜ್ಜಿ, ನನ್ನಿಂದ ತಪ್ಪಾಗಿದೆ. ನಾನು ಹೀಗೆ ಮಾಡಬಾರದಿತ್ತು. ನನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡ ಗಂಡನನ್ನು ನಾನು ಕೀಳಾಗಿ ನೋಡಿಬಿಟ್ಟೆ. ಪಾಪ ರಮೇಶ್ ತುಂಬಾ ಅಮಾಯಕ. ಅವನಿಗೆ ನಿನ್ನನ್ನು ಕೊಟ್ಟು ನಾವು ತುಂಬಾ ತಪ್ಪು ಮಾಡಿದೆವು. ಅಜ್ಜಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ. 1-2 ಚಿನ್ನ ಆಭರಣಗಳನ್ನು ನೋಡಿ ನಾನು ಮರಳಾಗಿ ಬಿಟ್ಟಿದ್ದೆ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಈಗ ಆಗಿದ್ದು ಆಗಿ ಹೋಯಿತು. ಇನ್ನು ಮೇಲೆ ಆದರೂ ನೀನು ಸರಿಯಾಗಿ ಜೀವನವನ್ನು ಮಾಡು. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು. ರಮೇಶನ ಹತ್ತಿರ ನಾನು ಏನನ್ನೂ ಹೇಳುವುದಿಲ್ಲ. ಆಯ್ತು ಅಜ್ಜಿ, ನಾನಿನ್ನು ಮೇಲಿಂದ ಯಾವುದೇ ತರಹದ ತಪ್ಪನ್ನು ಮಾಡುವುದಿಲ್ಲ. ನನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ. ಇಷ್ಟು ಹೇಳಿದ ನಂತರ ಅವರ ಅಜ್ಜಿ ಅಲ್ಲಿಂದ ಹೋಗುತ್ತಾರೆ. ಗೆಳೆಯರೇ, ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಎಂದರೆ, ನಾವು ಯಾವುದೇ ವಸ್ತುವನ್ನ ನೋಡಿ ತುಡುಕಬಾರದು. ಅದರಿಂದ ನಮಗೆ ಒಳ್ಳೆಯದಾಗುವುದಿದ್ದರೆ ಮಾತ್ರ ನಾವದನ್ನ ತೆಗೆದುಕೊಳ್ಳಬೇಕು. ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು SN ಹಳ್ಳಿ ಕಥೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ.